ಒಂದೇ ತಾಳಿಕೋಟೆಯಲ್ಲಿ ಮಾದರಿ ಇಫ್ತಾರ್ ಕೂಟ. ನಮಸ್ಕಾರ, ನಾನು ಮಾಧವಿಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ನಾವು ಒಂದಾಗಿದ್ದೇವೆ, ಸೌಹಾರ್ದದಿಂದ ಇದ್ದೇವೆ, ನೀವು ಕೂಡ ಹೀಗೆ ಇರಿ ಎಂಬ ಸಂದೇಶವನ್ನು ತಾಳಿಕೋಟೆ ಪಟ್ಟಣದ ಜನತೆಗೆ ಸಾರುವ ಐತಿಹಾಸಿಕ ಸೌಹಾರ್ದ ಇಫ್ತಾರ್ ಕೂಟ ಕಾರ್ಯಕ್ರಮ ಪಟ್ಟಣದ ಜಾಮಿಯಾ ಮಸೀದಿಯಲ್ಲಿ ಜರುಗಿತು. ಜಮಾತೆ ಇಸ್ಲಾಮಿ ಹಿಂದ್ ನಗರ ಶಾಖೆಯ ಪವಿತ್ರ ರಂಜಾನ್ ಮಾಸದ ಅಂಗವಾಗಿ ಹಮ್ಮಿಕೊಂಡ ಈ ಸಾಮರಸ್ಯದ ಕಾರ್ಯಕ್ರಮದಲ್ಲಿ ಖ್ಯಾತ ಪ್ರವಚನಕಾರ ಲಾಲ್ ಹುಸೇನ್ ಕಂದಗಲ್, ಪ್ರಗತಿಪರ ಚಿಂತಕರಾದ ಆರ್.ಬಿ. ದಮ್ಮೂರ್ಮಠ, ಸಮಾಜ ಸೇವಕ ಸಿಬಿಎಸ್ಕಿ, ವೇದಮೂರ್ತಿ ಮುರುಗೇಶ್ ವಿರಕ್ತ ಮಠ ಹಾಗೂ ಧಾರ್ಮಿಕ ಮುಖಂಡ ಸೈಯದ್ ಶಕೀಲ್ ಅಹಮದ್ ಖಾಜಿ ಅವರು ಮಾತನಾಡಿ, ದೇಶದ ಸ್ವಾತಂತ್ರ್ಯವನ್ನು ಶಾಂತಿ ಹಾಗೂ ಪ್ರೀತಿಯಿಂದಲೇ ಗಳಿಸಿದ್ದೇವೆ. ಅದರ ಮೂಲಕವೇ ನಾಡು ಮತ್ತು ದೇಶವನ್ನು ಕಟ್ಟುವ ಕೆಲಸ ಮಾಡೋಣ. ನಮ್ಮ ಧರ್ಮಗಳು ಬೇರೆಯಾಗಿದ್ದರೂ ನಮ್ಮೆಲ್ಲರ ಹೃದಯ ಒಂದೇ ಆಗಿದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಾಮೂಹಿಕ ಉಪವಾಸ ತೊರೆಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹೋದರತ್ವದ ಸಂದೇಶವನ್ನು ಸಾರಿದರು. ಮಸೀದಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲರೂ ಒಂದಾಗಿ ಇದಕ್ಕಿಂತಲೂ ಹೆಚ್ಚು ವಿಜೃಂಭಣೆಯಿಂದ ಎಲ್ಲಾ ಹಬ್ಬ ಹರಿದಿನಗಳನ್ನು ಆಚರಿಸೋಣ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಜಮಾತೆ ಇಸ್ಲಾಮಿ ಹಿಂದ್ ಜಿಲ್ಲಾ ಸಂಚಾಲಕ ಅಬ್ದುಲ್ ರೆಹಮಾನ್ ನಾಸೀರ್ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಖಾಜಾ ಹುಸೇನ್ ಸಗರ್ ಹಾಗೂ ಜಮಾತ್ ಅಧ್ಯಕ್ಷ ಮುಜಾಹಿದ್ ನಮಾಜ್ ಕಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ಸೌಹಾರ್ದ ಇಫ್ತಾರ್ ಕೂಟ ಕಾರ್ಯಕ್ರಮದಲ್ಲಿ ಸರ್ವ ಸಮಾಜದ ಮುಖಂಡರು, ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು, ವ್ಯಾಪಾರಸ್ಥರು, ಜಾಮಿಯಾ ಮಸೀದಿ ಹಾಗೂ ಜಮಾತೆ ಇಸ್ಲಾಮಿ ಹಿಂದ್ ಸಮಿತಿಯ ಪದಾಧಿಕಾರಿಗಳು, ಪತ್ರಕರ್ತರು, ಗಣ್ಯರು ಹಾಗೂ ಹಿರಿಯರು ಉಪಸ್ಥಿತರಿದ್ದರು. ವರದಿ ಶ್ರೀಸಲ್ ಸಚ್ಚನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ನಾವು ಓದಬೇಕು. ನಾವು ಎಲ್ಲ ದಿವಸಗಳಿಂದ ಬರಲಿ ಒಂದು ವಿಚಾರವಾಗಿ ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಕ್ರೈಸ್ತರಾಗಿರಲಿ, ಬೌದ್ಧರಾಗಿರಲಿ, ಜೈನರಾಗಿರಲಿ, ನನ್ನ ಧರ್ಮವನ್ನು ಸೇವಿಸುವುದರ ಜೊತೆಗೆ ನಮ್ಮನ್ನು ಆರಾಧಿಸುವುದರ ಜೊತೆಗೆ ಮತ್ತೊಬ್ಬರನ್ನು ಒಂದು ಸುಸಂಸ್ಕೃತ ಸಮಾಜವನ್ನು ಕಾಣುವುದಕ್ಕೆ ನಾವು ಸಾಧ್ಯ ಆಗ್ತಾ ಇದ್ದೀವಿ. ಅಲ್ಲಿ ಅಲ್ಲಿ 14 ಅಧ್ಯಾಯಗಳಲ್ಲಿ ಮೊದಲ ಅಧ್ಯಾಯ ಪೀಠಿಕೆಯಾಗಿ ರಂಜಾನಿನ ವಿಶೇಷತೆ ಎಲ್ಲ ತಿಂಗಳಲ್ಲಿ 12 ತಿಂಗಳಲ್ಲಿ ಮತ್ತು ನಮ್ಮ ಎಲ್ಲ ಹಿಂದೂ ಧರ್ಮೀಯರ ಬಹಳ ದೊಡ್ಡ ದೊಡ್ಡ ಹಬ್ಬಗಳಲ್ಲಿ ಕೂಡಿರುತ್ತದೆ. ಯುಗಾದಿ ಮತ್ತು ರಂಜಾನಿನ ಹಬ್ಬ ಈ ಬಾರಿ ಜೊತೆಯಾಗಿ ಬರ್ತಾ ಇದೆ. ಆದ್ದರಿಂದ ಇಲ್ಲಿ ಸೇರಿರುವಂತಹ ಎಲ್ಲ ನನ್ನ ಮುಸ್ಲಿಂ ಮತ್ತು ಹಿಂದೂ ಬಂಧುಗಳಿಗೆ ರಂಜಾನ್ ಮತ್ತು ಯುಗಾದಿಯ ಶುಭಾಶಯಗಳು. ಯುಗಾದಿ ಹೊಸ ವರ್ಷದ ಆಗಮನ, ಅದಕ್ಕೆ ಪಾದಾರ್ಪಣೆ ನಾವು ಮಾಡಬೇಕು. ನಗರದಲ್ಲಿ ಜಮಾತೆ ಇಸ್ಲಾಂ ಹಿಂದ್ ಸಂಘಟನೆ ವತಿಯಿಂದ ಹಾಗೂ ತಾಳಿಕೋಟೆಯ ಜಾಮಿಯಾ ಮಸೀದಿ ವತಿಯಿಂದ ನಡೆದಿರ್ತಕ್ಕಂತಹ ಈ ಸೌಹಾರ್ದ ಇಫ್ತಾರ್ ಕೂಟದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದು ಬಹಳ ಸಂತೋಷ ತಂದಿದೆ. ಯಾಕೆಂದರೆ ಮೊಹಮ್ಮದ್ ಪೈಗಂಬರ್ ಏನು ಹೇಳಿದ್ದಾರೆ, ಅಲ್ಲಾ ವಸಲ್ಲಂ ಏನು ಹೇಳಿದ್ದಾರೆ ಅದನ್ನು ನಾವು ಯಥಾಸ್ಥಿತಿಯಲ್ಲಿ ನಾವು ಪಾಲನೆ ಮಾಡಬೇಕು ಮತ್ತು ಅದನ್ನು ಅನುಕರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ತಾಳಿಕೋಟೆಯ ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆ ಹಾಗೂ ಜಾಮಿಯಾ ಮಸೀದಿಯವರು ತಾಳಿಕೋಟೆಯ ಸರ್ವ ಧರ್ಮದವರನ್ನ ಕರೆತಂದು ಇವತ್ತು ಒಂದು ದೊಡ್ಡ ಮಸೀದಿ, ತಾಳಿಕೋಟೆಯ ಐತಿಹಾಸಿಕ ಮಸೀದಿ ಜಾಮಿಯಾ ಮಸೀದಿಯಲ್ಲಿ ನಾವೆಲ್ಲರೂ ಕೂಡ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದರು. ನಾವೆಲ್ಲರೂ ಕೂಡ ಏನನ್ನ ಕಲಿಬೇಕು ಇದರಿಂದ ಅನ್ನೋದನ್ನ ಬಹಳ ಲಾಲ್ ಹುಸೇನ್ ಕಂದಗಲ್ ಅವರ ಮಾತುಗಳು ನಮಗೆಲ್ಲರೂ ಕೂಡ ಮಾರ್ಗದರ್ಶನವಾಗಿ. ಯಾಕಂದರೆ ಇವತ್ತು ನಮಗೆ ಯುದ್ಧ ಬೇಕಾಗಿಲ್ಲ, ನಮಗೆ ಶಾಂತಿ ಬೇಕಾಗಿದೆ. ಈ ದೇಶಕ್ಕೆ ಬೇಕಾಗಿರತಕ್ಕಂಥದ್ದು ಈ ಮಾನವೀಯ ಮೌಲ್ಯಗಳಿಗೆ ಪ್ರತಿಪಾದನೆ ಮಾಡ್ತಾ ಇರತಕ್ಕಂಥದ್ದು ಶಾಂತಿ. ಅದನ್ನು ನಾವೆಲ್ಲರೂ ಕೂಡ ಸಂತೋಷದಿಂದ ಅಣ್ಣ ತಮ್ಮಂದಿರಾಗಿ, ಸಹೋದರರಾಗಿ ನಾವೆಲ್ಲರೂ ಕೂಡ ಈ ದೇಶದ ಮಕ್ಕಳು ನಾವೆಲ್ಲರೂ ಕೂಡ ಒಂದೇ
ತಾಯಿಯ ಮಕ್ಕಳು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಬದುಕೋಣ ಅನ್ನೋ ಮಾತನ್ನ ಮತ್ತು ಅರ್ಥಪೂರ್ಣವಾಗಿರ್ತಕ್ಕಂಥ ಈ ವಿದ್ಯಾರ್ಥಿಗಳಲ್ಲಿ ಭಾಗಿಯಾಗಿದ್ದಕ್ಕೆ ನನಗೆ ಅತ್ಯಂತ ಸಂತೋಷವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿದ್ದೆ. ಹಾಗೂ ಮುಸ್ಲಿಂ ಸಮಾಜ ಬಾಂಧವರಿಗೆ ಎಲ್ಲ ಹಿಂದೂ ಸಮಾಜ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮಗೆ ಈ ಒಂದು ಸಿಹಿಯಾದ ದಿನವನ್ನು ನೀವು ಕೊಟ್ಟಿದ್ದೀರಿ. ನಿಮ್ಮ ಸಮಾಜದಿಂದ ನಿಮ್ಮ ಧರ್ಮದಿಂದ ನಾವು ಹಬ್ಬವನ್ನು ಹೆಂಗೆ ಆಚರಿಸ್ತೀವಿ ಹೆಂಗೆಲ್ಲ ಅನ್ನೋದು ಬೇರೆ ಧರ್ಮದವರಿಗೆ ತೋರಿಸಿ ನಿಮ್ಮ ಉಪಾಸನೆಯನ್ನು ಹೆಂಗೆ ಮಾಡ್ತೀರ ಅನ್ನೋದು ತೋರಿಸಿ ನೀವು ಎಲ್ಲರಿಗೂ ಒಂದು ದಾರಿ ದೀಪ ಆಗಿದ್ದೀರಿ. ಹಾಗೂ ಈ ತಾಳಿಕೋಟೆಯ ಸಮಾಜದ ಮುಸ್ಲಿಂ ಬಾಂಧವರು ಈ ತಾಳಿಕೋಟೆ ಸೌಹಾರ್ದತೆಯಾಗಿ ಹಾಗೂ ದೇಶದ ಸೌಹಾರ್ದತೆಗಾಗಿ ಇನ್ನೂ ಹೆಚ್ಚಿನ ಸಂದರ್ಭಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಅಳವಡಿಸಿ ಹಿಂದೂ ಬಾಂಧವರು ಹಾಗೂ ಮುಸ್ಲಿಂ ಬಾಂಧವರು ಈ ಜಗತ್ತಿಗೆ ಏನು ಕೊಡುಗೆಯನ್ನು ಕೊಡ್ತಾರೆ ಅನ್ನೋದು ಎಲ್ಲ ಈ ಜಗತ್ತಿಗೆ ತೋರಿಸುವಂಥ ಕೆಲಸ ಆಗಲಿ ಅಂತ ಹೇಳ್ತೀರಿ. ನಾನು ಎರಡು ಮಾತು ಸಮಾಜ ಕಮಿಟಿ ವತಿಯಿಂದ ಇವತ್ತಿನ ಈ ಶುಭ ಸಂಜೆಯಲ್ಲಿ ಇಫ್ತಾರ್ ನೇತೃತ್ವವನ್ನು ವಹಿಸಿಕೊಂಡು ಎಲ್ಲ ಧರ್ಮಗುರುಗಳನ್ನು ಒಳಗೊಂಡು ಸೋದರ ಕಣಗಲ್ ಅವರು ಬಹಳ ಮಾಡಬೇಕಾದ ವಿಚಾರಗಳನ್ನು ನಮ್ಮ ಎದುರಿನಲ್ಲಿ ಇಟ್ಟಿದ್ದಾರೆ. ಅವರ ಅಭಿಪ್ರಾಯದಂತೆ ನಡೆದರೆ ಇಡೀ ದೇಶ ಸುಭಿಕ್ಷವಾಗಿರುತ್ತದೆ. ಎಲ್ಲರೂ ಸೋದರತ್ವ ಭಾವನೆಯಿಂದ ನಾವು ಬಾಳಬೇಕಾಗುತ್ತೆ. ಅದನ್ನು ನಾವು ಈ ಒಂದು ಇಫ್ತಾರ್ ಕೂಟ ಸಾರ್ಥಕ ಆಗುತ್ತೆ. ನಾವೆಲ್ಲರೂ ಬಾಯಿಯಾಗಿ ಸಮಾಜವನ್ನು ಮುನ್ನಡೆಸಬೇಕಾಗಿದೆ. ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ಮಾರ್ಗದರ್ಶಕರಾಗಿ ಇವತ್ತು ನಾವು ಸಮಾಜದ ಮುನ್ನಡೆಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಈ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಬೇಕಾಗಿದೆ. ಈ ಬೇರೆ ದೇಶಗಳಲ್ಲಿ ಯುದ್ಧಗಳ ವಿಚಾರ ನಮ್ಮೆದುರಿಗೆ ಹಂಚಿಕೊಂಡ್ರು. ಅದರಿಂದ ಏನನ್ನು ಸಾಧಿಸಬಹುದು? ನಾವು ನಮ್ಮನ್ನು ನಾವೇ ಬೆಳೆದು ನಮ್ಮನ್ನು ನಾವೇ ವಿನಾಶದತ್ತ ಹೋಗಿ ನಮ್ಮನ್ನು ನಾವೇ ವಿನಾಶರಾಗಿ ಈ ಭೂಮಿ ಮೇಲೆ ಇರುವಂಥ ಪರಿಸ್ಥಿತಿ ಆಗುತ್ತೆ. ಅದರಿಂದ ಅನೇಕ ಮಕ್ಕಳು ಮಹಿಳೆಯರು ಈ ಸಮಾಜದ ಕಣ್ಮಗಳಾದಂಥ ಎಲ್ಲ ಮಕ್ಕಳನ್ನು ನಾವು ಬಲಿ ತೆಗೆದುಕೊಂಡು ಏನನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಇವತ್ತು ಭವಿಷ್ಯದ ಮುಂದಿನ ದಿನಗಳಲ್ಲಿ ಆದರ್ಶ ಸಮಾಜವನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶಕರಾಗಿ ಸಮಾಜವನ್ನು ಮುನ್ನಡೆಸತಕ್ಕಂಥ ಕೆಲಸ ನಿಮ್ಮ ಮೇಲಿದೆ. ಇದನ್ನು ಎಲ್ಲರೂ ಒಗ್ಗಟ್ಟಾಗಿ ಪ್ರತಿಯೊಂದು ಸಮಾಜದವರು ಯಾವುದೇ ಕಾರ್ಯಕ್ರಮ ಇರಲಿ ಒಗ್ಗಟ್ಟಿನಿಂದ ಮಾಡೋದರಿಂದ ಒಗ್ಗಟ್ಟೆ ಬಲ ಅನ್ನುವಂಥ ವಿಚಾರದಲ್ಲಿ ನಮ್ಮ ತಾಳಿಕೋಟೆ ಐತಿಹಾಸಿಕ ತಾಳಿಕೋಟೆ ಆಗಿರುವುದರಿಂದ ಇದು ಒಂದು ಎಲ್ಲ ಧಾರ್ಮೀಯರ ಸಾಮರಸ್ಯದ ಸಮರಸ ಭಾವನೆಯಿಂದ ಹಂಚಿಕೊಂಡು ಬಾಳೋಣ ಅಂತ ಹೇಳಿ ಈ ಒಂದು ಇಫ್ತಾರ್ ಕೂಟಕ್ಕೆ ನಮಗೆ ಆಹ್ವಾನ ನೀಡಿ ಸತ್ಕರಿಸೋದಕ್ಕೆ ತಮ್ಮೆಲ್ಲರಿಗೂ ನಮ್ಮ ಸಮಾಜದ ವತಿಯಿಂದ ಎಲ್ಲ ಸೋದರರ ವತಿಯಿಂದ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳಿ ಮೊಟ್ಟಮೊದಲ ಧನ್ಯವಾದಗಳು. ಭಾರತ ಸ್ವಾತಂತ್ರ್ಯಗೊಂಡಿದ್ದು ಶಾಂತಿಯಿಂದಲೇ. ಆ ಶಾಂತಿಯುತ ರಾಷ್ಟ್ರದಲ್ಲಿ ಸರ್ವ ಜನಾಂಗಗಳು ಸಮನಾಗಿ ಬದುಕಬೇಕು ಅನ್ನುವಂತಹ ಒಂದಷ್ಟು ಕನಸುಗಳೇನಾಗವೆ ಆ ಕನಸುಗಳು ಇವತ್ತು ಈಡೇರಿವೆ ಅಂತನ್ನೋದನ್ನು ನಾವೆಲ್ಲರೂ ಆ ಕನಸಿಗೆ ಸಾಕ್ಷೀಕರಣವಾಗಿದೆ. ಹಾಗಾಗಿ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮೀಯರು, ಅದು ಕೇವಲ ಮುಸ್ಲಿಂ ಮತ್ತು ಹಿಂದೂಗಳಂತ ಅಷ್ಟೇ ಅಲ್ಲ, ಈ ದೇಶದಲ್ಲಿರ್ತಕ್ಕಂಥ ಅನೇಕ ಧರ್ಮಗಳು ಈ ದೇಶದಲ್ಲಿ ಹುಟ್ಟಿವೆ, ಈ ದೇಶದಲ್ಲಿ ಬಂದಿವೆ. ಆ ಎಲ್ಲ ಧರ್ಮೀಯರಲ್ಲಿ ಒಂದು ಭಾವೈಕ್ಯತೆಯ ಸಂದೇಶವನ್ನು ಸಾರಿಸ್ತಕ್ಕಂಥ ಒಂದು ಈ ಕಾರ್ಯಕ್ರಮವನ್ನು ಈ ಜಮಾತೆ ಇಸ್ಲಾಂ ತಂಡದವರು ಏನು ಮಾಡಿದಾರಲ್ಲ ಅವರಿಗೆ ತಾಳಿಕೋಟೆಯ ಎಲ್ಲ ಸರ್ವ ಜನಾಂಗದ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಾವು ಸಲ್ಲಿಸಲೇಬೇಕಾಗಿದೆ. ಇವತ್ತು ಜಗತ್ತಿನಾದ್ಯಂತ ಅನೇಕ ರಾಷ್ಟ್ರಗಳು ಯುದ್ಧದ ಬಗ್ಗೆ ಆಗಲೇ ನಾವು ಮಾತನಾಡಿದ್ದೀವಿ. ಯುದ್ಧ ಮನುಷ್ಯನನ್ನು ಸರ್ವನಾಶ ಮಾಡ್ತವೆ ವಿನಃ ಅಲ್ಲಿ ಶಾಂತಿಯನ್ನು ತರೋದಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ನಾವು ಎಲ್ಲರೂ ಶಾಂತಿಯಿಂದ ಬದುಕೋಣ. ಈ ದೇಶದಲ್ಲಿರ್ತಕ್ಕಂಥ ಸಮಗ್ರ ಪ್ರಜೆಗಳು ಶಾಂತಿಯ ದಾರಿಯನ್ನು ನಾವೆಲ್ಲರೂ ಹಿಡಿಯೋಣ ಅಂತನ್ನುವಂಥ ಮಾಹಿತಿಯನ್ನು ನಾವೆಲ್ಲರೂ ಹಂಚಿಕೊಳ್ತಾ ನಾವು ಆ ದಾರಿಯಲ್ಲಿ ನಾವೆಲ್ಲರೂ ನಡೆಯೋಣ ಅಂತನ್ನುವಂಥ ನಿಟ್ಟಿನಲ್ಲಿ ಮತ್ತೇನು ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ. ಅದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನಮಗೆ ವಹಿಸಿದಂಥ ಇವತ್ತು ಒಂದು ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಎಲ್ಲ ನಮ್ಮ ಹಿಂದೂ ಆಮೇಲೆ ಮುಸ್ಲಿಂ ಸಮಾಜ ಇಡೀ ತಾಳಿಕೋಟೆಯಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳನ್ನು ಒಳಗೊಂಡು ಅವರು ಇವತ್ತಿಲ್ಲಿ ಆಹ್ವಾನ ಮಾಡಿ ಇವತ್ತೇನು ಈ ಕಾರ್ಯಕ್ರಮಕ್ಕೆ ಒಂದು
ಈಗ ನಾವೇ ವೈಯಕ್ತಿಕ ಇಲ್ಲಿ ಎಲ್ಲರೂ ಏನು ಮಾಡ್ತೀವಿ ಅಂತಂದ್ರೆ ವೈಯಕ್ತಿಕ ದ್ವೇಷಗಳನ್ನು ಬೆಳೆಸ್ಕೊಂತ ಹೊಂಟೀವಿ. ಆದ್ರೆ ಆ ಅರ್ಥದಲ್ಲಿ ಆ ಪುಸ್ತಕದಲ್ಲಿ ಏನಿದೆ ಅನ್ನೋದು ಅರ್ಥ ಮಾಡಿಕೊಂಡು ನಮ್ಮ ಹಿಂದೂ ಪುಸ್ತಕದಲ್ಲಿ ನಮ್ಮ ಸಮಾಜದ ಬಸವಣ್ಣನ ವಚನಗಳಲ್ಲಿ ಕಳಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರ ಕಂಡು ಅಸಹ್ಯ ಪಡಬೇಡ ತನ್ನ ತಾ ಬಣ್ಣಿಸಬೇಡ ಇದುರು ಹೊಡೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಅಂತ ಇಂದು ಬಸವಣ್ಣವರು ಯಾವಾಗ 12ನೇ ಶತಮಾನದಾಗ ಹೇಳ್ಯಾರ. ಅದೇ ಮಾತುಗಳು ಇವತ್ತು ಒಂದು ಗ್ರಂಥದೊಳಗದಾವ. ಎಲ್ಲ ಗ್ರಂಥದೊಳಗೆ ಬರುವ ಅವೇ ಮಾತುಗಳು. ಯಾರು ಮತ್ತೊಬ್ಬರನ್ನ ಅನ್ಯಾಯ ಮಾಡಬೇಡ್ರಿ, ಇನ್ನೊಬ್ಬರಿಗೆ ದ್ವೇಷಿಸಬೇಡ್ರಿ, ಇನ್ನೊಬ್ಬರಿಗೆ ಕೊಲ್ಲಬೇಡ್ರಿ, ಇನ್ನೊಬ್ಬರನ್ನ ಅಂದ್ರೆ ಕೆಳಗಾಗಿ ನೋಡುವಂಥದ್ದು, ಇದು ಎಲ್ಲ ಒಂದು ಹಿಂದುತ್ವದಲ್ಲಿ ಅದೇ ಮಾತದಾವ, ಮುಸ್ಲಿಂ ಧರ್ಮದಲ್ಲಿಯೂ ಅದೇ ಮಾತದಾವ. ಆ ಮಾತುಗಳನ್ನು ನಾವೆಲ್ಲರೂ ಕಲಿಸಿದ್ರೆ ನಮ್ಮ ದೇಶ ಸುಭಿಕ್ಷವಾಗಿ, ನಮ್ಮ ಊರು ಸುಭಿಕ್ಷವಾಗಿ, ನಮ್ಮ ರಾಜ್ಯ ಸುಭಿಕ್ಷವಾಗಿ ಎಲ್ಲರೂ ಅಣ್ಣ ತಮ್ಮಂದಿರಾಗಿ ಬದುಕ್ತೀವಿ ಅಂತೇಳಿ ನಾನು ಎರಡು ಮಾತುಗಳು ಮುಗಿಸ್ತೀನಿ.